ಹಾಯ್, ನಮಸ್ತೆ. ಇವತ್ತು ನಾನು ಸಿರಿಧಾನ್ಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಿದು ಸಿರಿಧಾನ್ಯ? ಸಿರಿಧಾನ್ಯ ಹಾಗೂ ನವಧಾನ್ಯ ಎರಡೂ ಒಂದೇನಾ? ಇಲ್ಲ ಬೇರೆ ಬೇರೆನಾ? ಅಫ್ಕೋರ್ಸ್, ನವಧಾನ್ಯ ಹಾಗೂ ಸಿರಿಧಾನ್ಯ ಅಂದ್ರೆ ಬೇರೆ ಬೇರೆ. ಸಿರಿಧಾನ್ಯಗಳು ಮೀನ್ಸ್ ಮಿಲೆಟ್ಸ್. ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ ರಾಗಿ, ಜೋಳ, ನವಣೆ, ಸಾಮೆ, ಸಜ್ಜೆ, ಹಾರಕ, ಕೊರಲೆ, ಬರಗು, ಊದಲು. ಪುರಾತನ ಕಾಲದಲ್ಲಿ ಅಂದರೆ ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲು ಭಾರತೀಯರ ಮುಖ್ಯ ಆಹಾರದ ಭಾಗವೇ ಸಿರಿಧಾನ್ಯವಾಗಿತ್ತು. ಕೆಲವು ಸಿರಿಧಾನ್ಯಗಳು ಬೇರೆ ಧಾನ್ಯಕ್ಕಿಂತ ಜಾಸ್ತಿ ರೇಟ್ಗೆ ಮಾರಾಟ ಆಗ್ತಿತ್ತಂತೆ. ಮೇನ್ಲಿ ರಾಗಿ ಹಾಗೂ ನವಣೆ ಈಸಿಲಿ ಬೆಳೀತಾ ಇತ್ತು ಹಾಗೂ ಜಾಸ್ತಿ ಪೌಷ್ಟಿಕಾಂಶ ಇರೋದ್ರಿಂದ ಹಳ್ಳಿಗಳಲ್ಲದೆ ಸಿಟಿಗಳಲ್ಲಿ ಕೂಡ ಧಾನ್ಯಗಳನ್ನ ತಿಂತಾ ಇದ್ರು. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಮೀನ್ಸ್ 18th 19th ಸೆಂಚುರಿಯಲ್ಲಿ ಎಲ್ಲ ಚೇಂಜ್ ಆಯಿತು. ಸಿರಿಧಾನ್ಯಗಳು ಬ್ರಿಟಿಷರ ಕಮರ್ಷಿಯಲ್ ಗೋಲ್ಸ್ಗೆ ಫಿಟ್ ಆಗಲ್ಲ ಅಂತ ಕ್ಯಾಶ್ ಕ್ರಾಪ್ಸ್, ಎಕ್ಸ್ಪೋರ್ಟೇಬಲ್ ಗೇನ್ಸ್ ಅಂದ್ರೆ ತುಂಬಾ ದಿನ ಬಾಳಿಕೆ ಬರುವಂತಹ ಹಾಗೂ ಬೇರೆ ದೇಶಗಳಿಗೆ ರಫ್ತು ಮಾಡುವಂತ ಬೆಳೆಗಳು ಲೈಕ್ ಅಕ್ಕಿ, ಗೋಧಿ, ಕಾಟನ್ಗಳಿಗೆ ಬ್ರಿಟಿಷ್ ಅಗ್ರಿಕಲ್ಚರಲ್ ಪಾಲಿಸೀಸ್ ಮೇನ್ಲಿ ಪ್ರಮೋಟ್ ಮಾಡಿದ್ರು. ಇದರಿಂದ ಮಿಲೆಟ್ಸ್ ಫಾರ್ಮರ್ಸ್ಗೆ ಸಪೋರ್ಟ್ ಸಿಗ್ಲಿಲ್ಲ. ಹಾಗೇನೆ ಪಬ್ಲಿಕ್ ಫುಡ್ ಪ್ರೋಗ್ರಾಮ್ ನಿಂದ ಮಿಲೆಟ್ಸ್ ನ ರಿಮೂವ್ ಮಾಡಿದ್ರು. ಸೊ ಗ್ರಾಜುವಲಿ ಸೈಡ್ಲೈನ್ ಆಗೋಯ್ತು. ಹೀಗಾಗಿ ಸ್ವಲ್ಪ ವರ್ಷಗಳ ಕಾಲ ಸಿರಿಧಾನ್ಯಗಳು ಅಂದ್ರೆ ಬಡವರ ಫುಡ್ ಅನ್ನೋ ತರ ಆಯ್ತು. ಜೊತೆಗೆ ಅರ್ಬನೈಸೇಷನ್ ಮೀನ್ಸ್ ನಗರೀಕರಣ ಆಗ್ತಾ ಜನರು ಫಾಸ್ಟ್ ಫುಡ್ಗೆ ಲೈಕ್ ಅಕ್ಕಿ, ಗೋಧಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರು. ಬಟ್ ಒನ್ ಥಿಂಗ್, ಇತ್ತೀಚೆಗೆ ಸಿರಿಧಾನ್ಯ ಬಿಗ್ ಕಮ್ಬ್ಯಾಕ್ ಮಾಡಿದೆ ಬಿಕಾಸ್ ಹೆಲ್ತ್ ಕನ್ಸರ್ನ್ ಇಂದ. ಲೈಕ್ ಡಯಾಬಿಟೀಸ್, ಒಬೆಸಿಟಿ, ಗ್ಲೂಟನ್ ಇಂಟಾಲರೆನ್ಸ್ ಅಂದ್ರೆ ಫುಡ್ ತಿಂದ ನಂತರ ಡೈಜೆಷನ್ ಸಮಸ್ಯೆಗಳು, ಅಪೌಷ್ಟಿಕತೆ. ಇದರಿಂದಾಗಿ ಇಂಡಿಯನ್ ಗವರ್ಮೆಂಟ್ 2023ರಲ್ಲಿ ಇಂಟರ್ನ್ಯಾಷನಲ್ ಇಯರ್ಸ್ ಆಫ್ ಮಿಲೆಟ್ಸ್ ಡಿಕ್ಲೇರ್ ಮಾಡಿದೆ. ರಿಸರ್ಚ್ಗಳ ಪ್ರಕಾರ ಸಿರಿಧಾನ್ಯಗಳ ಬೇಸಾಯಕ್ಕೆ ಜಾಸ್ತಿ ನೀರು ಬೇಡ, ಜಾಸ್ತಿ ರಾಸಾಯನಿಕ ಗೊಬ್ಬರ ಕೂಡ ಬೇಡ. ಅಲ್ಲದೇನೆ ಇವುಗಳನ್ನ ಬೆಳೆದ್ರೆ ಮಣ್ಣಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಮೇನ್ಲಿ ಸಿರಿಧಾನ್ಯ ಬೆಳೆಯೋದೇ ಡಿಸೆಂಬರ್ನಿಂದ ಮಾರ್ಚ್ವರೆಗೆ, ಮಳೆಪಾತ ಕಡಿಮೆ ಇರೋ ಜಾಗದಲ್ಲಿ. ಮಿಲೆಟ್ಸ್ನ ಜಾಸ್ತಿ ಯೂಸ್ ಮಾಡಿ ಬಿಕಾಸ್ ಇದರಲ್ಲಿ ಫೈಬರ್, ವಿಟಮಿನ್, ಐರನ್ ಅಂಡ್ ಕ್ಯಾಲ್ಸಿಯಂ ಅಂಶಗಳು ಜಾಸ್ತಿ ಇರುತ್ತೆ. ಮಿಲೆಟ್ಸ್ನ ಯೂಸ್ ಮಾಡೋದ್ರಿಂದ ಆಗುವ ಬೆನಿಫಿಟ್ಸ್: ಮೊದಲನೆಯದಾಗಿ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಬ್ಲಡ್ ಅಲ್ಲಿರೋ ಶುಗರ್ ಅಂಶನ ನಿಯಂತ್ರಣ ಮಾಡಿ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಎರಡನೇದಾಗಿ ವೇಟ್ ಲಾಸ್ಗೆ ಸಪೋರ್ಟ್ ಮಾಡುತ್ತೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೊಟ್ಟೆ ಫುಲ್ ಆಗಿರೋ ತರ ಫೀಲ್ ಆಗುತ್ತೆ, ಬೇಗ ಹಸುವಾಗಲ್ಲ. ಮೂರನೇದಾಗಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇದರಲ್ಲಿ ರಿಚ್ ಮಿನರಲ್ಸ್, ವಿಟಮಿನ್ಸ್ ಅಂಡ್ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ. ನಾಲ್ಕನೇದಾಗಿ ಬೋನ್ ಸ್ಟ್ರಾಂಗ್ ಆಗುತ್ತೆ, ಎಸ್ಪೆಷಲಿ ರಾಗಿ ತಿನ್ನೋದ್ರಿಂದ ಬಿಕಾಸ್ ರಾಗಿಯಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಐದನೇದಾಗಿ ಹಾರ್ಟಿಗೆ ತುಂಬಾ ಒಳ್ಳೇದು. ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾಗೇನೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಮಿಲೆಟ್ಸ್ನ ಯೂಸ್ ಮಾಡೋದು ಹೇಗೆ ಅಂದ್ರೆ ಮಿಲೆಟ್ಸ್ನ ತಂದು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಒಂದು 5ರಿಂದ 6 ಅವರ್ ಸೂರ್ಯನ ಬಿಸಿಲಿಗೆ ಒಣಗಿಸಿ ಲೋ ಫ್ಲೇಮಲ್ಲಿ 7ರಿಂದ 8 ನಿಮಿಷ ಹುರಿಯಿರಿ. ಇದರಿಂದ ಒಳ್ಳೆ ಸ್ಮೆಲ್ಲು ಬರುತ್ತೆ, ಜೊತೆಗೆ ರುಚಿ ಕೂಡ ಹೆಚ್ಚಾಗುತ್ತೆ. ನೆಕ್ಸ್ಟ್ ಫ್ಲೋರ್ ಮಿಲ್ಗೆ ತಗೊಂಡೋಗಿ ಪೌಡರ್ ಮಾಡ್ಕೊಳ್ಳಿ. ಇಲ್ಲ ಮನೆಯಲ್ಲೇ ಮಾಡ್ಕೋತೀರಾ ಅಂದ್ರೆ ಮಿಕ್ಸರ್ ಅಲ್ಲಿ ಡ್ರೈ ಪೌಡರ್ ಮಾಡ್ಕೊಳ್ಳಿ. ರೂಮ್ ಟೆಂಪರೇಚರ್ ಅಲ್ಲಿ 2 to 3 months ಸ್ಟೋರ್ ಮಾಡಬಹುದು. ಇದರಿಂದ ದೋಸೆ, ಚಪಾತಿ, ಉಪ್ಪಿಟ್ಟು, ಪೊಂಗಲ್, ಇಡ್ಲಿ, ರೊಟ್ಟಿ, ಶಾವ್ಗೆ, ಪಾಯಸ, ಕಿಚಡಿ, ಮುದ್ದೆ ಎಲ್ಲ ಮಾಡ್ಕೋಬಹುದು. ಕೆಲವೊಂದು ಫುಡ್ ಅಲ್ಲಿ ಗ್ಲಿಸಮಿಕ್ ಇಂಡೆಕ್ಸ್ ಅಂದ್ರೆ ಫುಡ್ ತಿಂದ ನಂತರ ಬ್ಲಡ್ ಅಲ್ಲಿ ಶುಗರ್ ರಿಲೀಸ್ ಆಗೋ ಸ್ಪೀಡ್. ಫಾರ್ ಎಕ್ಸಾಂಪಲ್ ಮೈದಾ, ಬಿಳಿ ಅಕ್ಕಿ, ಸಕ್ಕರೆ, ಬಿಸ್ಕೆಟ್ ತಿಂದ್ರೆ ಬ್ಲಡ್ಗೆ ಶುಗರ್ ಸ್ಪೀಡ್ ಆಗಿ ರಿಲೀಸ್ ಆಗುತ್ತೆ. ಹಾಗೇನೆ ಮಿಲೆಟ್, ಬ್ರೌನ್ ರೈಸ್ ಇವೆಲ್ಲ ಸ್ಲೋ ಆಗಿ ಬ್ಲಡ್ಗೆ ಶುಗರ್ ರಿಲೀಸ್ ಮಾಡುತ್ತೆ. ನಿಮ್ಗೆ ರೆಡಿಮೇಡ್ ಮಿಲೆಟ್ಸ್ ಮಿಕ್ಸ್ ಶಾಪ್ಗಳಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಚೆಕ್ ಮಾಡಿ. ನಮ್ಮ ಪುರಾತನ ಆಹಾರ ಪದ್ಧತಿಯ ಪುನಶ್ಚೇತನಕ್ಕೆ ಇಂದಿನ ಪೀಳಿಗೆ ಹೊಣೆಗಾರರು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.